ನನ್ನ ಹಸ್ಬೆಂಡ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಒಂದು ಒಳ್ಳೆ ವಿಷಯ ಹೇಳಿದ್ರು. ಎಂಥ ಕಷ್ಟ ಬರಲಿ ಎಂಥ ಸುಖ ಬರಲಿ ಅದು ನಾವಿಬ್ಬರು ಒಟ್ಟಿಗೆ ನಿಂತ್ಕೊಬೇಕು, ಒಟ್ಟಿಗೆ ಅನುಭವಿಸ್ಬೇಕು ಅಂತ. ನಮ್ಮದು ಅರೇಂಜ್ ಮ್ಯಾರೇಜ್. ಅವ್ರು ಸ್ಟಾರ್ಟಿಂಗಲ್ಲಿ ಇದು ಹೇಳಿದಾಗ ನಂಗೆ ಅರ್ಥ ಆಗಿರಲಿಲ್ಲ, ಯಾವ ರೀತಿ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಂತ. ಏನೋ ಹೇಳಿದ್ರು ಅಂತ ಅನ್ಕೊಂಡಿದ್ದೆ. ಅದು ಇವಾಗ 4 ವರ್ಷ ಸಂಸಾರ ಮಾಡಿದ್ಮೇಲೆ ಅರ್ಥ. ಸುಖದಲ್ಲಿ ಬೇಕಾದ್ರೆ 4 ಜನ ಬಂದಿದ್ರು, ಕಷ್ಟದಲ್ಲಿ ಯಾರೂ ಬರಲ್ಲ. ನಮಗೆ ನಾವೇ ಆಗಬೇಕು, ನನಗೆ ಅವರು, ಅವ್ರಿಗೆ ನಾವು. ಮದುವೆ ಆದ 7 ತಿಂಗಳಿಗೆ ಮನೆ ಕಟ್ಸೋ ನಿರ್ಧಾರ ತಗೊಂಡ್ವಿ. ಆ ನಿರ್ಧಾರ ತಗೊಂಡಿದ್ದು ಪ್ರಪಂಚದ ಬಂಡವಾಳ ಎಲ್ಲ ಗೊತ್ತಾಗೋಯ್ತು. ನನ್ನ ಹಸ್ಬೆಂಡ್ ಹೇಳಿದ ಮಾತಿನ ಅರ್ಥ ಡಬಲ್ ಅರ್ಥ ಆಯ್ತು. ನಮ್ಗೆ ಕಷ್ಟ ಅಂದಾಗ ಕಷ್ಟದಲ್ಲಿ 1-2 ಸತಿ ನನಗೆ ನನ್ನ ಹಸ್ಬೆಂಡ್ಗೆ ಡಿಫ್ರೆನ್ಸಸ್ ಬಂದಾಗ ಈ ಕಷ್ಟನ ಯುಟಿಲೈಸ್ ಮಾಡ್ಕೊಂಡು ಅವ್ರ ಬೆಳೆ ಬೇಯಿಸ್ಕೊಂಡವ್ರೆ ಜಾಸ್ತಿ. ನಾನು ನನ್ನ ಹಸ್ಬೆಂಡ್ ಡಿಸೈಡ್ ಮಾಡ್ಕೊಂಡ್ವಿ, ಒಬ್ರಿಗೊಬ್ರು ಚಾಕು ಚುಚ್ಕೊಂಡ್ರು ಪರವಾಗಿಲ್ಲ, ಆದ್ರೆ 3ನೇವ್ರನ್ನ ಮಾತ್ರ ಒಳಗ್ ಬಿಡ್ಕೊಬಾರ್ದು. ಅದು ನಮ್ಮಿಬ್ರು ಜಗಳ, ನಮ್ಮಿಬ್ರು ಮಧ್ಯೆ ಇರಬೇಕು. ಖುಷಿ ಆದ್ರೂ ನಮ್ಮಿಬ್ರು ಮಧ್ಯ, ದುಃಖ ಆದ್ರೂ ನಮ್ಮಿಬ್ರು ಮಧ್ಯ, ಒಬ್ರಿಗೊಬ್ರು ಓಡಿದ್ರು ನಮ್ಮಿಬ್ರು ಮಧ್ಯೆ ಯಾವುದೇ ಥರ್ಡ್ ಪಾರ್ಟಿಗೆ ಎಂಟ್ರಿ ಇಲ್ಲ ಅಂತ.